ಸರ್ ಈಗ ನಿಮ್ಮ ನೆಕ್ಸ್ಟ್ ಏನು ಇವಾಗ ಸದ್ಯಕ್ಕೆ ನಾವು ವಿ ಆರ್ ವೇಟಿಂಗ್ ಯಾವಾಗ ಬೇಲ್ಗೆ ಹಾಕ್ಕೊಳ್ಬೇಕು ನೋಡೋಣ. ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಷನ್ ಮಾಡೋಕ್ಕೆ ಹೋಗೋಕೆ ಬಂದಿದ್ದೆ. ಬಿಕಾಸ್ ಅವ್ರಿಗೆ ಶಿ ಈಸ್ ನಾಟ್ ಅವೇರ್ ಆಫ್ ಇಟ್. ಇದ್ರ ಬಗ್ಗೆ ಏನನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಇದೆಯಾ, ಓಕೆ ಯಾವ ಥರ ಏನು ಎತ್ತ ಕೇಳಕ್ಕೆ ಬಂದರೆ ಇನ್ಸಿಡೆಂಟ್ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲದಿರೋವಾಗ ಏಕಾಏಕಿ ಅವ್ರಿಗೆ ಈ ಥರ ಬಂದು ಈ ಥರ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಖಂಡಿತವಾಗಿಯೂ ಶಾಕಿಂಗ್ ಥರ ಇರುತ್ತೆ. ಏನಂತಲೇ ಗೊತ್ತಿಲ್ಲ. ನೀವು ಹೇಳ್ಕೊಳ್ಳೋ ಥರ ಶಾಕಲ್ಲ ಖಂಡಿತ. ಅವರು ಅಫ್ಕೋರ್ಸ್ ಅಲ್ವಾ, ಯಾವಾಗ ತಪ್ಪು ಮಾಡಿರಲ್ಲ ಅವ್ರಿಗೆ ಈ ಥರ ಆದಾಗ ಖಂಡಿತ ಅವ್ರಿಗೊಂದು ನೋವಿರುತ್ತಲ್ಲ, ಅದನ್ನೇ ಶಾಕ್ ಅನ್ನೋದು ನಾವು. ತಪ್ಪು ಮಾಡಿರೋರ್ಗೆ ಅಂದರೆ ಓಕೆ ಅವ್ರು ತಪ್ಪು ಮಾಡಿರ್ತಾರೆ, ಅವನೊಂದು ಮನೋಭಾವನೆ ಇರುತ್ತೆ. ಬಟ್ ಇವ್ರಿಗೆ ಖಂಡಿತ ಅವ್ರೇನು ತಪ್ಪು ಮಾಡಿಲ್ಲ ಅಂತ ಅಂದಾಗ ಖಂಡಿತವಾಗಿಯೂ ಅವರಲ್ಲೊಂದು ನೋವಿರುತ್ತಲ್ವ. ನಾನೇನು ಮಾಡಿಲ್ಲ, ಯಾಕೆ ನಮ್ಗೆ ಈ ಥರ ಪರಿಸ್ಥಿತಿ ಬಂತು ಅನ್ನೋ ಒಂದು ಖಂಡಿತ ಆ ಒಂದು ಭಾವನೆ ಇರುತ್ತೆ. ಅದೇ ಶಾಕ್ ಅಂತ ಅಂದ್ಕೊಂಡಿರೋದು. ಈ 14 days JC ಆದ ನಂತರ ಏನು ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನಾಗಿದೆ? ಅದೇ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಆಫ್ಟರ್ 4th ಆದಮೇಲೆ ಒಂದು ನೋಡೋಣ ಬೇಲ್ ಮೂವ್ ಮಾಡೋದಕ್ಕೆ ಯಾವ ಥರ ಅಂತ ಜಸ್ಟ್ ಥಿಂಕ್ ವಿಲ್ ಡೂ ಸಮ್ ಪ್ಲ್ಯಾನ್. ದರ್ಶನ್ ಅವ್ರನ್ನ ಇಲ್ಲ, ದರ್ಶನ್ ಅವ್ರಿಗೆ ನಾನು ಕೊಟ್ಟಿದ್ದೆ, ಅವ್ರನ್ನ ಭೇಟಿ ಮಾಡಿಲ್ಲ. ಯಾಕಂದರೆ ನೀವು ನೋಡಿ, ನೀವು ಭೇಟಿ ಮಾಡಿದ್ರ ಅಂದರೆ ಹ್ಞೂ ಅಂದರೂ ಕಷ್ಟ, ಅದಕ್ಕೆ 100 ಕ್ವಶನ್ ರೈಸ್ ಆಗ್ತದೆ. ಹ್ಞೂ ಅಂದ್ರೇ ಬೆಸ್ಟು ಅಂತ ನನ್ನ ಭಾವನೆ. ಭೇಟಿ ಮಾಡಿದ್ರ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.